ವಿಶೇಷವಾಗಿ ಅವರಿಗೆ ನನ್ನ ಬಗ್ಗೆ ಇರುವಂಥ ಒಂದು ಪ್ರೀತಿ, ವಿಶ್ವಾಸ, ಅನುಬಂಧ, ಸಂಬಂಧಗಳು. ಇವತ್ತು ಅವರು ಬಂದು ಓಟ್ ಕೇಳಿದ್ದಾರೆ. ಓಟ್ ನಾನು ಯಾರಿಗೆ ಹಾಕಿದ್ದೀನಿ ಅಂತಂದರೆ ಆತ್ಮಸಾಕ್ಷಿಗೆ ಓಟ್ ಹಾಕಿದ್ದೀನಿ ಅಂತ ನಾನು ಹೇಳಿದ್ದೀನಿ ನಾನು. ಆದರೆ ನಮ್ಮವ್ರಿಗೆಲ್ಲರಿಗೂ ಒಂದು ಡೌಟು, ಆ ಕಡೆ ಏನಾದರೂ ಒಂದು ಹೆಜ್ಜೆ ಹಾಕಿದ್ದಾರೇನೋ ಅಂತೇಳಿ. ನಾನು ಯಾಕೆ IPL ಕ್ರಿಕೆಟ್ ಪ್ಲೇಯರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರು ನನಗೆ ಕೊಡ್ತಾ ಇರುವಂಥ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಹಾಕಿರ್ಬೋದು. ಇನ್ನೂ ಒಂದು ಹೆಜ್ಜೆ ಇದೆ. ಆ ಹೆಜ್ಜೆಯನ್ನು 2 ಹೆಜ್ಜೆ ನೀವು ಮಾಡಬೇಕು ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಷನ್ ಆಗೋದ್ರೊಳಗಡೆ 2,000 ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಂತೇಳಿ 2 ಹೆಜ್ಜೆ ನಾನು ನಿಮ್ಮ ಕಡೆ ಆಗ್ತಿದ್ದೀನಿ ಬಂಧುಗಳೇ. ನಾನು ಆ ಕೆಲಸ ನಮ್ಮ ಕೆರಡಿ ಸಂಗಣ್ಣವರು, ದೊಡ್ಡನಗೌಡರು ಮಾಡಿದರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆ ಜನರು ಇವತ್ತು ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಕೊಳ್ತಾರೆ. ಯಾಕೆಂದರೆ ಇವತ್ತು ಯಾರಿಗೂ ಬೇಡ ಅನ್ನೋಂಥ ಸ್ಥಿತಿಯಲ್ಲಿದ್ದವನು ಆ ಹನುಮಂತ ಪಾದ ಇಟ್ಕೊಂಡ ಸ್ವಾಮಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನಿಲ್ಲಿ ಗೆದ್ದು ಶಾಸಕನಾಗಿದ್ದೀನಿ ಬಂಧುಗಳೇ. ಈಗಾಗಲೇ ಇವತ್ತು ನಮ್ಮ ಕೆಲವೊಂದೇ 2-3 ಅಭಿವೃದ್ಧಿ ವಿಚಾರಗಳನ್ನ ಹೇಳ್ತೀನಿ. ತಿಮ್ಲಾಪುರದಿಂದ ಆನೆಗುಂದಿ ಕಡೆಬಾಗಿಲಿಂದ ಗಂಗಾವತಿಯ ಸಾಯಿನಗರ ತನಕ KKRDB ಮತ್ತು PWD ಇಲಾಖೆಯಿಂದ 60 ಕೋಟಿ ವೆಚ್ಚದಲ್ಲಿ ಈಗಾಗಲೇ PWD ಅವರು 20 ಕೋಟಿ ಟೆಂಡರನ್ನು ಕರೆದಿದ್ದಾರೆ. ಇನ್ನೊಂದು 40 ಕೋಟಿಯಲ್ಲಿ KKRDBಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಗಂಗಾವತಿ ನಗರದಿಂದ ತಿಮ್ಲಾಪುರ ತನಕ 10 ಮೀಟರ್ ರಸ್ತೆಯನ್ನು ಹಾಕೋದ್ರ ಜೊತೆಗೆ 2 ಬದಿಯಲ್ಲಿ ಯಾವ ರೀತಿ ನ್ಯಾಷನಲ್ ಹೈವೇನಲ್ಲಿ ಲೈಟಿಂಗ್ ವ್ಯವಸ್ಥೆ ಇರುತ್ತೇನೋ, ಇವತ್ತು ಹನುಮಮಾಲಾ ದಾರಿಗಳಿಗೆ, ಪಾದಾಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರುವಂಥ ಒಂದು ಕೆಲಸವನ್ನು ಈಗಾಗಲೇ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ.